ಪ್ರಿಯ ವೀಕ್ಷಕರೇ, ಈಗ ನೀವು ನೋಡ್ತಾ ಇರುವ ಸ್ಥಳ ಸಂತ ಪೌಲರ ಗ್ರೊಟ್ಟೋ. ಹಳೆಯ ವಿಡಿಯೋಗಳಲ್ಲಿ ಸಂತ ಪೌಲರ ಹಡಗು ಎಲ್ಲಿ ದುರಂತ ಆಗಿತ್ತು ಅಂತ ತೋರಿಸ್ದೆ. ಅದು ಸೈಂಟ್ ಪೌಲ್ಸ್ ಬೇ ಅಂತ ಏರಿಯಾ. ಅದಾದ ನಂತರ ಇನ್ನೊಂದು ವಿಡಿಯೋದಲ್ಲಿ ಅವರನ್ನು ಪೂಬ್ಲಿಯೋಸ್ ಗವರ್ನರ್ ಮುಂದೆ ಹಾಜರುಪಡಿಸ್ತಾರೆ. ಪೂಬ್ಲಿಯಸ್ರವರ ಅವರು ಈ ಹಡಗು, ಇಂಥ ಭೀಕರ ಹಡಗು ದುರಂತದಲ್ಲಿ ಇವರು ಬದುಕಿದ್ದು ನೋಡಿ, ವಿಷಸರ್ಪ ಕಚ್ಚಿದರೂ ಕೂಡ ಅವರಿಗೆ ವಿಷ ಹತ್ತದೆ ಬದುಕಿದ್ದನ್ನು ನೋಡಿ ಪೂಬ್ಲಿಯಸ್ರವರು 3 ದಿನಗಳ ಕಾಲ ಸಂತ ಪೌಲರನ್ನು ತಮ್ಮ ಮನೆಗೆ ಆತಿಥ್ಯಕ್ಕಾಗಿ ಕರೀತಾರೆ. ಅಲ್ಲಿ ಸಂತ ಪೌಲರು ಪೂಬ್ಲಿಯಸ್ರವರ ತಂದೆಯನ್ನು ಗುಣಮುಖ ಮಾಡ್ತಾರೆ. ಪೂಬ್ಲಿಯಸ್, ರೋಮನ್ ರಾಜ್ಯಪಾಲ ಆಗಿದ್ದ ಪೂಬ್ಲಿಯಸ್ ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿ ಮೊಟ್ಟ ಮೊದಲ ಬಿಷಪ್ ಆಗಿ ಪರಿವರ್ತನೆ ಆಗ್ತಾರೆ. ಅದರಿಂದ ಯಥಾ ರಾಜ ತಥಾ ಪ್ರಜಾ ಎಂದಂತೆ ಹಲವಾರು ಜನ ಈ ಸುದ್ದಿಯನ್ನು ಕೇಳಿ, ಮತ್ತು ಪೂಬ್ಲಿಯಸ್ರವರ ತಂದೆ, ಇನ್ನೇನು ಸಾಯುವ ಸ್ಥಿತಿಯಲ್ಲಿರುವ ತಂದೆಯನ್ನು ಬದುಕಿಸಿದ್ದ ಸಂತ ಪೌಲರ ವಿಚಾರವನ್ನು ಕೇಳಿ ಸಂತ ಪೌಲರ ಬಳಿ ತಂಡೋಪತಂಡವಾಗಿ ಬಂದು ಕಾಯಿಲೆಯಿಂದ ಇದ್ದ ಎಲ್ಲರೂ ಗುಣಮುಖರಾಗಿ ಹೋಗ್ತಾರೆ ಅನ್ನುವ ವಿಡಿಯೋವನ್ನು ನಾನು ತೋರಿಸ್ದೆ. ಅದಾದ ನಂತರ ಅಲ್ಲಿಂದ ಸಂತ ಪೂಬ್ಲಿಯಸ್ರವರ ಮನೆ ಏನಿತ್ತು ಹಾಗೂ ಆ ಮದೀನಾ ಕೋಟೆ, ಅಲ್ಲಿಂದ ಕೇವಲ 750 ಮೀಟರ್ ದೂರದಲ್ಲಿ ಸಂತ ಪೌಲರ ಕ್ಯಾಟಕಾಂಬ್ಸ್ ಮತ್ತು ಸಂತ ಪೌಲರ ಗ್ರೊಟ್ಟೋ ಇದೆ. ಇಲ್ಲಿ ಇದೇನು ಸಂತ ಪೌಲರ ಗ್ರೊಟ್ಟೋ ಅಂತ ಹೇಳಿದರೆ, ಅಪೊಸ್ತಲರ ಕೃತ್ಯಗಳಲ್ಲಿ ಹೇಳಿರುವ ಹಾಗೆ 3 ತಿಂಗಳ ಕಾಲ, ಅಂದರೆ 90 ದಿನಗಳ ಕಾಲ ಸಂತ ಪೌಲರು ಈ ಗ್ರೊಟ್ಟೋದಲ್ಲಿ, ಇದರ ಕೆಳಗಡೆ ಇದೆ ಗ್ರೊಟ್ಟೋ, ಈ ಗ್ರೊಟ್ಟೋದಲ್ಲಿ ಇರ್ತಾರೆ. ಮತ್ತು ಕ್ಯಾಟಕಾಂಬ್ಸ್, ಗುಹೆಗಳು, ಆ ಕ್ಯಾಟಕಾಂಬ್ಸ್ಗಳನ್ನು ಇಲ್ಲಿ ಬರ್ತಿದ್ದಾರೆ. ಸಂತ ಪೌಲರ ಗ್ರೊಟ್ಟೋ ಈ ದೇವಸ್ಥಾನದ ಕೆಳಗಡೆ ಇದ್ರೂ ಎಂಟ್ರೆನ್ಸು ಈ ಕಡೆ ಇದೆ. ಯಾಕಂದರೆ ಇದನ್ನು ವಿಗ್ನಾ ಕೋರ್ಟ್ ಮ್ಯೂಸಿಯಂ ಅಂತ ಕರೀತಾರೆ. ಈ ವಿಗ್ನಾ ಕೋರ್ಟ್ ಮ್ಯೂಸಿಯಂ ಮೂಲಕ ನಾವು ಎಂಟ್ರಿಯನ್ನು ಪಡಿಬೇಕಾಗಿದೆ. ಈ ಗ್ರೊಟ್ಟೋಗೆ ಯಾರು ಬಂದಿದ್ದರು ಅಂತ ಹೇಳಿದರೆ, ಸಂತ ಜಾನ್ ಪಾಲ್ II ಪೋಪ್ರವರು ತಮ್ಮ ಅಪೋಸ್ತಲಿಕ್ ವಿಸಿಟ್, ಅಂದರೆ ಸಂತ ಪೇತ್ರರ ರಾಯಭಾರಿಯಾಗಿ ಇಲ್ಲಿ ಭೇಟಿ ಕೊಟ್ಟಾಗ ಅವರು ಬರೆದಂತಹ ಬಿಲವೆಡ್ ಪೀಪಲ್ ಆಫ್ ಮಾಲ್ಟಾ ಜನರಿಗೆ ಅಡ್ರೆಸ್ ಮಾಡಿ ಬರೆದಿರ್ತಕ್ಕಂಥ ಲೆಟರ್ ಇಲ್ಲಿದೆ. ಇದು ಏರ್ಪೋರ್ಟ್ನಲ್ಲಿ ಅವರು ಬರೀತಾರೆ 27ನೇ ಮೇ 1990ರಲ್ಲಿ. ಅದಾದ ನಂತರ ಇದೇ ಗ್ರೊಟ್ಟೋಗೆ ಹಿಸ್ ಹೋಲಿನೆಸ್ ಪೋಪ್ ಬೆನೆಡಿಕ್ಟ್ ದ 14th ರವರು, ಇತ್ತೀಚೆಗೆ ನಿಧನರಾದ ಪೋಪ್ ಬೆನೆಡಿಕ್ಟ್ ದ 14th ರವರು ಕೂಡ ಭೇಟಿ ಕೊಡ್ತಾರೆ. ಅವರು 17 ಏಪ್ರಿಲ್ 2010ರಂದು ಭೇಟಿ ಕೊಟ್ಟಾಗ ಮಾಲ್ಟಾ ಜನರಿಗೆ ಬರೆದಂತಹ ಪತ್ರ, ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈ ಪ್ಲೇಸ್ನ ರಬಾತ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಷ್ಟೇ ಅಲ್ಲದೆ ಪೋಪ್ ಫ್ರಾನ್ಸಿಸ್ ರವರ ಪ್ರೇಯರ್ ಆಫ್ ಹಿಸ್ ಹೋಲಿನೆಸ್ ಪೋಪ್ ಫ್ರಾನ್ಸಿಸ್ ಅವರ ಪ್ರೇಯರ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಇದನ್ನು ಏಪ್ರಿಲ್ 3, 2022ಕ್ಕೆ ಇಲ್ಲಿ ಇದನ್ನು ಇಡಲಾಗಿದೆ ಅವರ ಪರವಾಗಿ. ಸೆಂಟ್ ಪೌಲ್ಸ್ ಗ್ರೊಟ್ಟೋ ಮತ್ತು ಮ್ಯೂಸಿಯಂಗೆ ದಾರಿ ಇಲ್ಲಿ ಹಾಕಿದ್ದಾರೆ. ವಿಗ್ನಾ ಕೋರ್ಟ್ ಕೂಡ 2ನೇ ವಿಶ್ವ ಮಹಾಯುದ್ಧದಲ್ಲಿ ಈ ಕ್ಯಾಟಕಾಂಬ್ಸ್ ಸಂತ ಪೌಲರನ್ನು ಮಾತ್ರ ರಕ್ಷಿಸಿರಲಿಲ್ಲ, ಮಾಲ್ಟಾ ಜನರನ್ನು ಏರ್ ರೈಟ್ಸ್ ಅಂತ ಹೇಳಿದರೆ ಬಾಂಬ್ ರೈಟ್ಸ್ ಆದಾಗ ಈ ಕ್ಯಾಟಕಾಂಬ್ಸ್ಗಳಲ್ಲಿ ಜನರು ಆಶ್ರಯ ಪಡೆದಿದ್ದರು. ಸೊ ನಾನೀಗ ಹೋಗಿ ಇಲ್ಲಿ ಟಿಕೆಟ್ ತೊಗೊಳ್ತೀನಿ. ಇದರ ಟಿಕೆಟ್ ಬೆಲೆ €6, ಅಂದರೆ ಸುಮಾರು 550 ರೂಪಾಯಿಗಳಾಗತ್ತೆ. ಅದಕ್ಕೂ ಮುಂಚೆ ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ನೋಡ್ಬೋದು ಯಾವ ಥರ ಇದೆ ಅಂತ. ಕ್ರಿಸ್ಮಸ್ ಇರೋದ್ರಿಂದ, ಬರ್ತಾ ಇರೋದ್ರಿಂದ ಕ್ರಿಸ್ಮಸ್ ಡೆಕೋರೇಷನ್ನು ಕೂಡ ಇದೆ. ಇಲ್ಲಿ ಸಂತ ಪೌಲರ ಗಲಾತ್ಯದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 14ನೇ ವಚನವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಂತ ಪೌಲರ ಒಂದು ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ. ಈಗ ನಾನು ಹೋಗ್ತೀನಿ ಒಳಗಡೆ. ನಾನೀಗ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಾಗ್ತಾ ಇದ್ದೀನಿ. ಇದೇ ಸ್ಥಳ, ಸಂತ ಪೌಲರು ಇದ್ದಂಥ ಸ್ಥಳ. 3 ತಿಂಗಳ ಕಾಲ ಇಲ್ಲಿ ಮೊದಲನೇ ಇಮೇಜಲ್ಲಿ ಸಂತ ಪೌಲರು ಸೌಲನಾಗಿ ಇದ್ದ ಪೌಲ, ಹೇಗೆ ಅವರು ಸೌಲನಿಂದ ಪೌಲರಾದರು ಅನ್ನೋದನ್ನು ಬರೆದಿದೆ. 2ನೇ ಇದರಲ್ಲಿ ಸಂತ ಪೌಲರು ಮ್ಯಾಸಿಡೋನಿಯಾ ಪಟ್ಟಣಕ್ಕೆ ಹೋಗೋದ್ರ ಬಗ್ಗೆ ಬರೆದಿದೆ. ಮ್ಯಾಸಿಡೋನಿಯಾ ಅಂದರೆ ಈಗಿನ ನಾರ್ತ್ ಮ್ಯಾಸಿಡೋನಿಯಾ ಅಂತಿದೆ, ಮತ್ತು ಈಗ ಅದು ಮದರ್ ತೆರೇಸಾರವರ ಹುಟ್ಟಿದ ಊರು. ಸೌತ್ ಮ್ಯಾಸಿಡೋನಿಯಾ ಬಂದ್ಬಿಟ್ಟು ಕೊರಿಂಥಿಯ ಪಟ್ಟಣ,
ಫಿಲಿಪಿಯಲ್ಲಿ ಅವರಿಗೆ ಬಂದಿಖಾನೆಗೆ ಹಾಕಿರುವ ಬಗ್ಗೆ ಬರೆದಿದೆ. ಈ ಎರಡೂ ಪ್ರದೇಶಗಳಿಗೆ ನಾನು ಹೋಗಿದ್ದೆ. ಅವರನ್ನು ಅರೆಸ್ಟ್ ಮಾಡಿದ್ದ ಬಂದಿಖಾನೆ ಹಾಗೂ ಜೈಲು ಅದು ಹೇಗೆ ಬೀಳಿಸ್ಕೊಂತು ಅದನ್ನೆಲ್ಲದನ್ನು ಕೂಡ ಪುರಾತತ್ವ ಇಲಾಖೆಯವರು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಪೌಲ್ ಮತ್ತು ಬಾರ್ನಬಾಸ್ ರವರು ಒಟ್ಟಿಗೆ ಸೇರಿ ಮಿಷನ್ ಇದ್ದು ಅವರು ಆಮೇಲೆ ಸಪ್ರೇಟಾಗಿ ಹೋಗಿ ಬೇರೆ ಬೇರೆ ಕಡೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಿರುವ ಬಗ್ಗೆ ಉಲ್ಲೇಖ ಇದೆ. ಆಮೇಲೆ ಅದನಂತರ ಸಂತ ಪೌಲರು ಮಾಲ್ಟಾಗೆ ಬಂದಿದ್ದು 60ನೇ ಕ್ರಿಸ್ತಶಕ 60ನೇ ಇಸವಿಯಲ್ಲಿ. ನಂತರ ರೋಮ್ಗೆ ಹೋಗಿ ಅಲ್ಲಿ 2 ವರ್ಷ ಇರ್ತಾರೆ. ಮಾಲ್ಟಾದಲ್ಲಿ 3 ತಿಂಗಳಾದ ತಕ್ಷಣ ರೋಮ್ಗೆ ಹೋಗ್ತಾರೆ. ಕ್ರಿಸ್ತಶಕ 60ರಲ್ಲಿ ಮಾಲ್ಟಾದಲ್ಲಿ ಬಂದಿದ್ದರು. ಕ್ರಿಸ್ತಶಕ 67ರಲ್ಲಿ ನೀರೋ ಚಕ್ರವರ್ತಿಯ ಸಮಯದಲ್ಲಿ ಕ್ರೈಸ್ತರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇರ್ತಾನೆ ನೀರೋ. ಆ ಸಮಯದಲ್ಲಿ ಆದಂತಹ ಸಮಯದಲ್ಲಿ ಸಂತ ಪೌಲರನ್ನು ಶಿರಚ್ಛೇದನ ಮಾಡಿ ಕೊಲೆ ಮಾಡಲಾಗುತ್ತೆ ಅನ್ನೋದನ್ನು ಅಲ್ಲಿ ತೋರಿಸಿದ್ದಾರೆ. ಇದು ನಾವು ಆಗಲೇ ನೋಡಿದಂತಹ ಚರ್ಚ್ನ ಒಂದು ಮಾಡೆಲ್ಲು ಆರ್ಕಿಟೆಕ್ಚರ್ನ ಇಲ್ಲಿ ಹಾಕಿದ್ದಾರೆ. ಈ ಕಾಟಕಾಂಬ್ಸ್ನ ಒಳಗಡೆ ನಿಧಾನವಾಗಿ ನಾವು ನಡ್ಕೊಂಡು ಹೋಗೋಣ. ಆಡಿಯೋ ಗೈಡ್ ಎಕ್ಸ್ಟ್ರಾ ಬೇಕಂದರೆ €2 ಕೊಡಬೇಕು. ಈಗ ನಾನೇ ನಿಮಗೆ ಆಡಿಯೋ ಗೈಡು, ಸೊ ನನ್ನ ಆಡಿಯೋನೇ ಕೇಳ್ತಾ ಬನ್ನಿ. ಸೊ ಇದಾದ ನಂತರ ನಾವು ಕೆಳಗಡೆ ಹೋಗ್ತೀವಿ. ಸೊ ಈ ಸ್ಥಳದಲ್ಲಿ ಇದೇ ಮೆಟ್ಟಿಲುಗಳು, ಸಂತ ಪೌಲರು ನಡೆದಾಡಿದಂತಹ ಮೆಟ್ಟಿಲುಗಳು ಬರೆದಿದ್ದಾರೆ. ಸಂತ ಪೌಲರ ಗ್ರೊಟ್ಟೋ. ಸಂತ ಪೌಲರ ಗ್ರೊಟ್ಟೋಗೆ ಈ ರೀತಿ ಹೋಗಬೇಕು. ಕ್ಯಾಟಕಾಂಬ್ಸ್ಗಳು ಅಂತ ಹೇಳಿದ್ರೆ ಸಮಾಧಿ ಸ್ಥಳಕ್ಕೆ ಈ ಕಡೆ ಹೋಗಬೇಕು. ಮೊದಲು ನಾವು ಗ್ರೊಟ್ಟೋಗೆ ಹೋಗೋಣ, ಅದೇ ನಮಗೆ ಮುಖ್ಯವಾದ ಸ್ಥಳ. ಸಂತ ಪೌಲರ ಒಂದು ಚಿತ್ರ ಇಲ್ಲಿದೆ. ಸಂತ ಪೌಲರು 3 ತಿಂಗಳುಗಳ ಕಾಲ ವಾಸವಾಗಿದ್ದು ಇಲ್ಲಿ ಮಾಲ್ಟಾ ಜನರಿಗೆ ಪ್ರಥಮ ಬಾರಿಗೆ ಕ್ರಿಸ್ತನನ್ನು ಪರಿಚಯಿಸಿ ಮಾಲ್ಟಾ ಜನರಿಗೆ ಶುಭ ಸಂದೇಶ ಸಾರಿದ ಸ್ಥಳ, ಪವಿತ್ರ ಸ್ಥಳ. ಹಾಗಾಗಿಯೇ ಎಲ್ಲ ಪೋಪುಗಳು ವಿಶೇಷವಾಗಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಸಂತ ಪೌಲರ ಈಗಿಂದ ಕ್ರೈಸ್ತ ಧರ್ಮ ಸ್ವೀಕರಿಸಿದ ಮಾಲ್ಟಾದ ಒಂದು ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿದ ಸ್ಥಳ. ಎರಡು 2000 ವರ್ಷಗಳ ಹಿಂದಿನ ಸ್ಥಳ. ಈ ಸ್ಥಳದಲ್ಲಿ ಸಂತ ಪೌಲರು ಶುಭ ಸಂದೇಶವನ್ನು ಸಾರಿದರು, ಪ್ರವಚನಗಳನ್ನು ಕೊಡ್ತಾಯಿದ್ರು, ಜನರನ್ನು ಭೇಟಿ ಮಾಡ್ತಾಯಿದ್ರು, ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯವನ್ನು ದಯಪಾಲಿಸ್ತಾಯಿದ್ರು. ಭೂಮಿಯ ಕೆಳಗಡೆ ಇದೆ. ಇದು ಬಾಂಬ್ ಶೆಲ್ಟರ್ ಆಗಿತ್ತು. ಇದರ ಮೇಲೆ ಬಾಂಬ್ಗಳು ಭಾಳಷ್ಟು ಬಿದ್ದಿದೆ. ದ ಸ್ಯಾಂಕ್ಚುರಿ ಆಫ್ ದ ಪೂಬ್ಲಿಯಸ್ ಅಂತ ಬರೆದಿದ್ದಾರೆ. ಮುಂದೆ ಈ ಥರ ಹೋದರೆ ಪೂಬ್ಲಿಯಸ್ ಕೂಡ ಇಲ್ಲಿ ಬಂದು ಸಂತ ಪೌಲರನ್ನು ಭೇಟಿ ಮಾಡ್ತಾ ಇದ್ದಂತಹ ಸ್ಥಳ. ಸಂತ ಪೌಲರನ್ನು ಮಾತ್ರ ರಕ್ಷಣೆ ಮಾಡಿದ ಸ್ಥಳವಲ್ಲ, ಮಾಲ್ಟಾ ಜನರನ್ನು ಮಹಾಯುದ್ಧದ ಸಮಯದಲ್ಲಿ ಕೂಡ ರಕ್ಷಣೆ ಮಾಡಿದ ಸ್ಥಳ ಇದು. ಮಾಲ್ಟಿ ಭಾಷೆಯಲ್ಲಿ ಬರೆಯಲಾಗಿದೆ. ಇಲ್ಲೊಂದು ಸುಂದರವಾದ ಚಾಪೆಲ್ ಇದೆ. ಸಂತ ಪೌಲರು ಪೂಬ್ಲಿಯಸ್ರವರಿಗೆ ಬಿಷಪ್ ಪಟ್ಟ ಕೊಡ್ತಾ ಇರೋದು. ಮಾತೆ ಮರಿಯಮ್ಮನವರ ಸ್ಟ್ಯಾಚ್ಯೂ ಇದೆ. ಮುಖ್ಯ ಪೀಠ. ಸಂತ ಪೌಲರು ವಾಸವಿದ್ದ ಸ್ಥಳದಲ್ಲಿ ಈ ಒಂದು ಮುಖ್ಯ ಪೀಠವನ್ನು ಕಟ್ಟಲಾಗಿದೆ. ವಿಶೇಷ ದಿನಗಳಲ್ಲಿ ಈ ಪೀಠದಲ್ಲಿ ಪೂಜೆಯನ್ನು ಕೂಡ ಅರ್ಪಿಸಲಾಗುತ್ತೆ. ಟಬರ್ನಾಕಲ್ ಯೇಸು ಕ್ರಿಸ್ತರು ವಾಸಿಸಿರುವ ಸ್ಥಳ. ಈ ಸ್ಥಳ 90 ದಿನಗಳ ಕಾಲ ಸಂತ ಪೌಲರಿಗೆ
ಆಶ್ರಯ ನೀಡಿದ ತಾಣ. ಈಗ ಪ್ರಾರ್ಥನೆ ಮಾಡೋಣ. ಸಂತ ಪೌಲರ ಬಳಿ ನೀವು ಕೂಡ ಮಾತೆ ಮರಿಯಮ್ಮನವರ ಸ್ಟ್ಯಾಚ್ಯೂ ಇದೆ. ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೋದು. ಮೌನ. ಎರಡು 2000 ವರ್ಷಗಳ ಹಿಂದೆ ಇದ್ದ ಸಂತ ಪೌಲರ ಜಾಗದಲ್ಲಿ ಪ್ರಾರ್ಥನೆ. ಇದನ್ನು ಕ್ಯಾಟಕಾಂಬ್ಸ್ಗೆ ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ. ಮೈಂಡ್ ಯುವರ್ ಹೆಡ್. ನಮ್ಮ ತಲೆನೂ ಸ್ವಲ್ಪ ನಾವು ರಕ್ಷಣೆ ಮಾಡ್ಕೊಬೇಕು, ಯಾಕಂದರೆ ಆಗ ಸಂತ ಪೌಲರಿಂದ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿ ಮೊಟ್ಟ ಮೊದಲ ಕ್ರೈಸ್ತರಾದವರು ಇಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದರು, ಕ್ಯಾಟಕಾಂಬ್ಸ್ಗಳನ್ನು. ನಂತರ ಇದು ತುಂಬ ಭೂಮಿಯ ಕೆಳಗಡೆ ಇರೋದ್ರಿಂದ ಇದನ್ನು ಮಹಾಯುದ್ಧದ ಸಮಯದಲ್ಲಿ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಕೂಡ ಈ ಗುಹೆಗಳನ್ನು ಬಳಸಲಾಗಿತ್ತು. ವರ್ಲ್ಡ್ ವಾರ್ II ಶೆಲ್ಟರ್ ಅಂತ ಹಾಕಿದ್ದಾರೆ ನೋಡಿ. ಏರ್ ರೈಟ್ ಸೈರನ್ ಬಂದ ತಕ್ಷಣ ಗುಯ್ 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 ಅಂದ ತಕ್ಷಣವೇ ಇಮಿಡಿಯೇಟಾಗಿ ಎಲ್ಲರೂ ಓಡಿ ಬಂದು ಇಲ್ಲಿ ಇರಬೇಕು. ಸ್ವೀಡನ್ನಲ್ಲಿ ಒಂದು ಕಾನೂನಿದೆ, ನಾವಿರುವ ಅಪಾರ್ಟ್ಮೆಂಟ್ ಆಗಲಿ ಯಾವುದೇ ಅಪಾರ್ಟ್ಮೆಂಟ್ಸ್ ಆಗಲಿ ಇದನ್ನು ಹಿಂದೆ ಕ್ಯಾಟಕಾಂಬ್ಸ್ಗಳಾಗಿ ಸಮಾಧಿ ಸ್ಥಳವಾಗಿ ಬಳಸ್ತಾ ಇದ್ರು. ಆದರೆ ವರ್ಲ್ಡ್ ವಾರ್ II ಏರ್ ರೈಟ್ ಸಿಗ್ನಲ್ಗೆ ಬಳಸಿದ್ದಾರೆ ಅಂತ ಹೇಳಿದ್ದಾರೆ. ಸ್ವೀಡನ್ನಲ್ಲಿ ಕೂಡ ಪ್ರತಿ ಅಪಾರ್ಟ್ಮೆಂಟ್ನ ಕೆಳಗಡೆ ಈ ಥರ ಇರಲ್ಲ, ಆದರೆ ಭಾಳ ಆಧುನಿಕವಾಗಿ ಎಲ್ಲ ವ್ಯವಸ್ಥೆ ಇರುವಂತಹ ಒಂದು ಬಾಂಬ್ ಶೆಲ್ಟರ್ ಇದ್ದೇ ಇರುತ್ತೆ. ಕೇವಲ ಬಾಂಬ್ ಶೆಲ್ಟರ್ ಮಾತ್ರ ಅಲ್ಲ, ನ್ಯೂಕ್ಲಿಯರ್ ಅಣು ಆಯುಧವನ್ನು ಕೂಡ ಹಾಕಿದ್ರು ಕೂಡ, ಅಣು ಬಾಂಬ್ ಕೂಡ ಹಾಕಿದ್ರು ಕೂಡ ಅದರಿಂದ ಮತ್ತು ಕೆಮಿಕಲ್ಸ್ ಯಾವುದಾದ್ರೂ ಬಯಾಲಜಿಕಲ್ ವೆಪನ್ಸು, ಜೈವಿಕ ಮತ್ತು ರಾಸಾಯನಿಕ ಅಸ್ತ್ರಗಳನ್ನು ಬಳಸಿದ್ರು ಕೂಡ ಅದರಿಂದ ರಕ್ಷಣೆ ಮಾಡಲಿಕ್ಕೆ ಪ್ರತಿ ಅಪಾರ್ಟ್ಮೆಂಟ್ ಕೆಳಗಡೆ ಬಾಂಬ್ ಶೆಲ್ಟರ್ಸ್ ಅಂತ ಇರುತ್ತೆ. ಆ ಬಾಂಬ್ ಶೆಲ್ಟರ್ಸಲ್ಲಿ ಏರ್ ರೈಟ್ ಸೈಡ್ ಬಂದ ತಕ್ಷಣ ಅಲ್ಲಿಗೆ ಹೋಗಬೇಕು. ಈಗ ನಿಮಗೆ ಗೊತ್ತಿರಬೇಕು, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಮತ್ತು ನಾರ್ವೆ ದೇಶಗಳು ಯುದ್ಧ ಆದರೆ ಯಾವ ರೀತಿ ನೀವು ತಯಾರಾಗಬೇಕು, ಎಲ್ಲಿ ಸೇರ್ಕೊಬೇಕು, ಬಾಂಬ್ ಶೆಲ್ಟರ್ ಹತ್ತಿರದಲ್ಲಿ ಎಲ್ಲಿದೆ, ಆ ಎಲ್ಲ ಮಾಹಿತಿಯನ್ನು ಒಂದು ಪ್ರಿಂಟೆಡ್ ಇದರಲ್ಲಿ ಬುಕ್ಲೆಟ್ ಮಾಡಿ ಪ್ರತಿ ಮನೆಗೂ ಪೋಸ್ಟ್ ಮೂಲಕ ಹಾಕಿದ್ದಾರೆ. ಸೊ ನಾವು ಎಲ್ಲರ ಆ ರೀತಿಯಲ್ಲಿ ಅದರಲ್ಲಿ ಎಲ್ಲ ರೀತಿಯ ಡೀಟೇಲ್ಸ್ ಕೂಡ ಇದೆ. ಗೊತ್ತಿಲ್ಲ, ವಾರ್ ಆಗ್ಬೋದು, ವಾರ್ಗಂತೂ ವರ್ಲ್ಡ್ ವಾರ್ II ಮಹಾಯುದ್ಧದಲ್ಲಿ ಕಳಿಸಿರ್ತಕ್ಕಂಥ ಡೀಟೇಲ್ಸ್ ಬಿಟ್ಟರೆ ಇತ್ತೀಚೆಗೆ ಹೋದ ನಮ್ಮ ಮನೆಗೂ ಕೂಡ ಅದು ಬಂತು, ಅದನ್ನು ತಗೊಂಡೆ. ಅದರ ಪ್ರಕಾರ ಎಲ್ಲ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹೆಂಡತಿ ಎಲ್ಲಿ ಇಂಡಿಯಾಗೆ ಹೋಗ್ತಾ ಇದ್ವಿ ಬಿಡ್ರಿ, ಇವಾಗಲೇ ಯಾಕೆ ಇಂಡಿಯಾದಿಂದ ಬಂದಮೇಲೆ ತೊಗೊಳ್ಳೋಣ ಅಂತ ಹೇಳಿದ್ಲು. ಸೊ ಕ್ಯಾಟಕಾಂಬ್ಸ್ಗಳು ಬಹಳಷ್ಟು ದೊಡ್ಡದಿದೆ ನೋಡಿ, ಯಾವ ರೀತಿ ಇದೆ. ಆಗ ಹೋಗಿ ಅಲ್ಲ, ಆ ಸೈಡ್ ಇನ್ನೊಂದು ರಸ್ತೆ ಇತ್ತು, ನಾವು ಹೋಗಲಿಲ್ಲ ಆ ಕಡೆಗೆ, ಈ ಕಡೆ ಬಂದೆ. ಗುಹಾಂತರ ಗುಹೆಗಳು, ಪುರಾತನ ಕ್ರೈಸ್ತ ಧರ್ಮದ ಜನರ ಸಮಾಧಿ ಸ್ಥಳಗಳು. ಭಾಳ ಸಣ್ಣದಿದೆ, ತಲೆ ಬಗ್ಗಿಸ್ಕೊಂಡೇ ನಡ್ಕೊಳ್ತಾ ಹೋಗ್ತಾ ಇದ್ದೀನಿ ನಾನು. ಈ ಕಡೆನೂ ಇದೆ, ಈ ಕಡೆನೂ ಇದೆ, ಈ ಕಡೆನೂ ಇದೆ, ಎಕ್ಸಿಟ್ ಅಂತ ತೋರಿಸಿದ್ದಾರೆ. ಹೋಗ್ತಾ ಇದ್ದೀನಿ, ಒಳಗಡೆ ನೋಡೋಣ. ಇದೆಲ್ಲ ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ. ಅಲ್ಲಿ ಎಂಡಲ್ಲ, ಅಲ್ಲಿಂದ ಆ ಕಡೆನೂ ಕೂಡ ಇನ್ನೊಂದು ಕಡೆ ಇದೆ. ಮತ್ತೆ ವಾಪಸ್ ಹೋಗ್ತೀನಿ. ತಲೆ ಬಗ್ಗಿ ಸಾಕಾಯಿತು. ನೀರು ಕೂಡ ಇದೆ, ಮೇಲಿಂದ ಬಂದು ಬೀಳ್ತಾ ಇರ್ತಕ್ಕಂಥ ನೀರು. ಸೊ ಇಲ್ಲಿ ಸಮಾಧಿ ಸ್ಥಳಗಳನ್ನು ನೋಡ್ಬೋದು. ಶವಗಳನ್ನು ಇಲ್ಲಿ ಇಟ್ಟಿರ್ತಿದ್ರು, ಶವ ಸಂಸ್ಕಾರ ಮಾಡಿ ಈ ಗುಹೆಗಳಲ್ಲಿ ಕೆಳಗಡೆ.
ಬಹಳ ದೊಡ್ಡ ಪ್ರದೇಶ ಇದು, ಬಹಳ ದೊಡ್ಡ ಪ್ರದೇಶ. ನಾವೀಗ ಎಲ್ಲಿದ್ದೀವಿ ಅಂದರೆ ಆ ಚರ್ಚ್ ಕಟ್ಟಿದಾರಲ್ಲ ಮೇಲೆ, ಅದ್ರ ಕೆಳಗಡೆ ಇದ್ದೀವಿ. ಹಿಂಗಿಂದನೂ ಹೋಗ್ಬೋದು, ಹಿಂಗಿಂದ ಹೋಗಿ ಮತ್ತೆ ಆ ಕಡೆಯಿಂದ ಬರ್ಬೋದು. ಎಲ್ಲ ಕಡೆನೂ ಒಂದೇ ಥರನೇ ಸ್ಟ್ರಕ್ಚರ್ ಇದೆ. ಹಾಗಾಗಿ ಮತ್ತೆ ನಾನು ವೀಡಿಯೋನ ಹೊರಗಡೆ ಹೋದ್ಮೇಲೆ ಮಾಡ್ತೀನಿ. ತಲೆ ಬಗ್ಸಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಕ್ರಿಸ್ತಶಕ 60ರಲ್ಲಿ ಸಂತ ಪೌಲರು ಇಲ್ಲಿ ವಾಸವಾಗಿದ್ದರು. 2060ಕ್ಕೆ ಅವರು ಇಲ್ಲಿ ವಾಸವಾಗಿದ್ದು ಮಾಲ್ಟಾಗೆ ಬಂದು ಸುಮಾರು ಸುಮಾರು 2000 ವರ್ಷ, ಸರಿಯಾಗಿ 2000 ವರ್ಷ ಆಗುತ್ತೆ. ಅಗಾಪೆ ಟೇಬಲ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ಬಿಡ್ತೀನಿ. ಸೊ 2000 ವರ್ಷಗಳ ಒಂದು ದೊಡ್ಡ ಗ್ರ್ಯಾಂಡ್ ಜೂಬಿಲಿ ಸಮಾರಂಭವನ್ನು ಇವರು ಆಚರಿಸ್ತಾರೆ ಅಂತ ಹೇಳಿಬಿಟ್ಟು ಹೇಳಿದರು. ಅಂದರೆ ಈಗ 2024 2060ಕ್ಕೆ ನನಗೆ ಸುಮಾರು 80 ವರ್ಷ ಆಗಿರುತ್ತೆ. ಹಾಗಾಗಿ ಬದುಕಿರ್ತೀನೋ ಇಲ್ವೋ ಯಾರಿಗೆ ಗೊತ್ತು ಬರೋಕ್ಕೆ. ಸೊ 1960ರಲ್ಲಿ ಕೂಡ 1900 ವರ್ಷಗಳ ಒಂದು ಜೂಬಿಲಿಯನ್ನು ಇಲ್ಲಿ ಮಾಡಿದರು. ಅದರ ಪ್ರಯುಕ್ತ ಇಲ್ಲಾಗಿರ್ತಕ್ಕಂಥ ದೊಡ್ಡ ರೆಸ್ಟೋರೇಷನ್ ವರ್ಕು. ಅದಾದಮೇಲೆ 2000 ವರ್ಷಗಳ ಮಹಾ ಜೂಬಿಲಿಯನ್ನು 2060ನೇ ಇಸ್ವಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಂಟ್ರೆನ್ಸಲ್ಲಿ ಹೇಳ್ತಾಯಿದ್ರು. ಸೊ ಕ್ಯಾಟಕಾಮ್ಸ್ ನೋಡಿದ್ರಿ, ರಬಾತ್ ನೋಡಿದ್ರಿ, ಮದೀನಾ ನೋಡಿದ್ರಿ. ಇಲ್ಲಿಗೆ ಮಾಲ್ಟಾದ ಬೈಬಲ್ ಚರಿತ್ರೆ ಈ ಒಂದು ಸೀರೀಸ್ ಏನಿದೆ ಇದನ್ನು ನಾನು ಮುಗಿಸ್ತೀನಿ. ಮತ್ತು ಮುಂದೆ ಬೇರೆ ಯಾವುದಾದ್ರೂ ದೇಶಕ್ಕೆ ಪ್ರಯಾಣ ಬೆಳೆಸಿದರೆ ಮುಂದಿನ ವಾರ ಕಾರ್ಯನಿಮಿತ್ತ ಜರ್ಮನಿಗೆ ಹೋಗೋದಿದೆ, ಹ್ಯಾಂಬರ್ಗ್ ಪಟ್ಟಣ. ಅಲ್ಲಿಗೆ ನಾನು ಆಲ್ರೆಡಿ ಒಂದು ಸರಿ ಹೋಗಿದ್ದೆ ಟೂರಿಸ್ಟ್ ಆಗಿ. ಆದರೆ ಈಗ ವೂಲ್ಸ್ಬರ್ಗ್ ಅನ್ನೋ ಒಂದು ಪ್ರದೇಶ, ಅದು ವೋಲ್ಕ್ಸ್ವೇಗನ್ ಗೊತ್ತಲ್ವ ನಿಮಗೆ, ವೋಲ್ಕ್ಸ್ವೇಗನ್ ಕಂಪನಿಯ ಹೆಡ್ ಕ್ವಾರ್ಟರ್ಸ್. ವೋಲ್ಕ್ಸ್ವೇಗನ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದು ಹ್ಯಾಂಬರ್ಗ್ ಪಟ್ಟಣದ ಹತ್ತಿರದಲ್ಲಿದೆ. ಅಲ್ಲಿಗೆ ಹೋಗ್ಬೇಕು ನಾನು ವೋಲ್ಕ್ಸ್ವೇಗನ್ ಕಂಪ್ನಿಗೆ, ಯಾಕಂದರೆ ನಮ್ಮ ಕಂಪ್ನಿ ಕೂಡ ವೋಲ್ಕ್ಸ್ವೇಗನ್ನ ಒಂದು ಬ್ರ್ಯಾಂಡು. ಹಾಗಾಗಿ ಅಲ್ಲೇನಾದರೂ ವಿಶೇಷವಾದ ದೇವಾಲಯಗಳಿದ್ದರೆ ಹಾಗೂ ಅಲ್ಲಿ ಬೇರೆ ಯಾವುದಾದ್ರೂ ವಿಶೇಷತೆ ಇದ್ದರೆ, ಈ ಥರ ಹಿಸ್ಟರಿ ಅಂತೂ ಇರೋದಿಲ್ಲ, ಆ ವಿಶೇಷತೆಗಳ ಬಗ್ಗೆ, ದೇವಾಲಯಗಳ ಬಗ್ಗೆ, ಚರ್ಚ್ಗಳ ಬಗ್ಗೆ ನಾನು ಮತ್ತೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಗೊಂಡು ಬರ್ತೀನಿ. ಅಲ್ಲಿಯವರೆಗೆ ನನ್ನ ವಿದಾಯ.